ಕಳ್ಳತನ ಮಾಡಿದ್ದ ಕಳ್ಳನ ಸಮೇತವಾಗಿ ಮಾಲ್ನ ಮತ್ತೊಂದು ಗ್ಯಾಂಗ್ ರಾಬರಿ ಮಾಡಿರತಕ್ಕಂತಹ ಪ್ರಕರಣ ಇದು. ವೈಟ್ ಫೀಲ್ಡ್ನಲ್ಲಿ ವಿಲ್ಲಾ ಕಳ್ಳತನವನ್ನ ಮಾಡಿದ್ದ ಇಸಾಯಿ ರಾಜ್ ಎಂಬ ವ್ಯಕ್ತಿ. ಆರೋಪಿ ಚಿನ್ನದ ಸಮೇತವಾಗಿ ಹೋಗೋ ಸಂದರ್ಭದಲ್ಲಿ ಮತ್ತೊಂದು ಖತರ್ನಾಕ್ ಗ್ಯಾಂಗ್ ಇಸಾಯಿ ರಾಜ್ನನ್ನ ಅಡ್ಡಗಟ್ಟಿದೆ. ಮಂಡೂರು ಸ್ಮಶಾನ ಬಳಿ ದರೋಡೆ ಮಾಡಿದಂತಹ 4 ಗ್ಯಾಂಗ್ ಈ ದರೋಡೆ ಬಳಿಕ ಮತ್ತೆರಡು ಮನೆಗಳಲ್ಲೂ ಕೂಡ ಇಸಾಯಿ ರಾಜ್ ದರೋಡೆಯನ್ನ ಮಾಡಿದ್ದಾನೆ. ಇಸಾಯಿ ರಾಜ್ ಮತ್ತು ಖತರ್ನಾಕ್ ಗ್ಯಾಂಗ್ನನ್ನ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಟ್ಟು 70 ಲಕ್ಷದ ಚಿನ್ನಾಭರಣವನ್ನ ವಶಕ್ಕೆ ಪಡೆದುಕೊಂಡು ಈಗ ಆರೋಪಿಗಳನ್ನ ಜೈಲಿಗಟ್ಟುವಂತಹ ಕೆಲಸವನ್ನ ಮಾಡಲಾಗಿದೆ. 447 ಗ್ರಾಮ್ಸ್ ಗೋಲ್ಡ್ ಮತ್ತು 28,000 ಕ್ಯಾಶ್ ಎಲ್ಲ ಸೇರಿ 70 ಲ್ಯಾಕ್ಸ್ ವ್ಯಾಲ್ಯೂದು 3 ಪ್ರಕರಣ ಅವರು ಡಿಟೆಕ್ಟ್ ಮಾಡಿದ್ದಾರೆ. ಅವರು ಇದರಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಅಂದರೆ ಮೇನ್ ಆರೋಪಿ ಒಬ್ಬ ಯಾರಿದ್ದಾರೆ ಅವರು ಕತ್ಕೊಂಡು ಹೋಗುವಾಗ ಅಲ್ಲೇ ಆ ಜಾಗದಲ್ಲಿ ಅವರು ಯಾರು ಸ್ಮಶಾನ ದಾಟಿ ಹೋಗ್ತಾಯಿದ್ರು. ಅಲ್ಲೇ ಇನ್ನೂ 4 ಜನ ಯಾರೋ ಈ ಆರೋಪಿಗೆ ಅವರು ಅಟ್ಯಾಕ್ ಮಾಡಿ ಅವ್ರ ಕಡೆಯಿಂದ ಕದ್ದಿದ್ದರು. ಸೊ ಇದು ತುಂಬ ಇಂಟ್ರೆಸ್ಟಿಂಗ್ ಕೇಸ್ ಇದೆ. ಆದರೆ ನಮ್ಮ ಪೊಲೀಸವರು ಎಲ್ಲರೂ ಕೇಸ್ ಮಾಡಿದ್ದಾರೆ. ಒಬ್ಬ ಮೇನ್ ಆರೋಪಿ ಜೊತೆಗೆ 4 ಜನ ಈ ಆರೋಪಿಗೆ ಯಾರು ಅಟ್ಯಾಕ್ ಮಾಡಿದ್ರು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಉಮೇಶಿಂದ. ಉಮೇಶ್, 2 ಪ್ರತ್ಯೇಕ ಗ್ಯಾಂಗ್ ಆದರೆ ಮುಂದುವರೆದಂತೆ ಮತ್ತೂ ದರೋಡೆಯನ್ನ ಮುಂದುವರಿಸಿತ್ತಾ ಈ ಗ್ಯಾಂಗ್? ಅದರ ಬಗ್ಗೆ ಏನು ಹೇಳ್ತಾರೆ ಪೊಲೀಸರು? ದಿವ್ಯಜ್ಯೋತಿ, ನವೆಂಬರ್ 26ನೇ ತಾರೀಕು ರಾತ್ರಿ ಈ ಘಟನೆ ನಡೆದಿರುವಂಥದ್ದು. ತಮಿಳುನಾಡು ಮೂಲದ ಇಸಾಯಿ ರಾಜ್ಯನಿರ್ತ ಈತ ಆ ವೈಟ್ ಫೀಲ್ಡ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಒಂದು ಖಾಸಗಿ ವಿಲ್ಲಾದಲ್ಲಿ ಅವತ್ತು ರಾತ್ರಿ ಸುಮಾರು 300 ಗ್ರಾಮ್ ಚಿನ್ನಾಭರಣವನ್ನು ಕಳ್ಳತನ ಮಾಡಿಕೊಂಡು ಬರ್ತಾ ಇರ್ತಾನೆ. ಈ ಸಂದರ್ಭದಲ್ಲಿ ಅದೇ ರಸ್ತೆಯಲ್ಲಿ ಕುಡಿತಾ ಕೂತಿದ್ದಂಥ 4 ವ್ಯಕ್ತಿಗಳೇನಿದ್ರು ಅವರು ಈತನನ್ನು ಅಡ್ಡಗಟ್ಟಿ ಅವನ ಹತ್ರ ಇದ್ದಂಥ 300 ಗ್ರಾಮ್ ಚಿನ್ನವನ್ನು ಕಸ್ಕೊಂಡ ನಂತರದಲ್ಲಿ ಇಸಾಯಿ ರಾಜ್ ಅಷ್ಟಕ್ಕೆ ಸುಮ್ಮನಾಗೋದಿಲ್ಲ. ನಾನು ತಮಿಳುನಾಡಿಗೆ ವಾಪಸ್ ಹೋಗಬೇಕು, ಅದಕ್ಕಾಗಿ 3,000 ಅಮೌಂಟ್ ಬೇಕಾಗಿದೆ, ಅದನ್ನಾದರೂ ವಾಪಸ್ ಕೊಡಿ ಅಂತೇಳಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಹಣ ತೆಗೆದುಕೊಂಡ ನಂತರದಲ್ಲಿ ಆತ ತಮಿಳುನಾಡಿಗೆ ಹೋಗದೇನೆ ಅವತ್ತು ರಾತ್ರಿ ಮತ್ತೆ ಅಲ್ಲೇ ಉಳ್ಕೊಂಡು ಅವತ್ತು ರಾತ್ರಿ ಆತ ಕೂಡ ಎಣ್ಣೆ ಪಾರ್ಟಿ ಮಾಡಿದ ನಂತರದಲ್ಲಿ ಮತ್ತೆ ಅವತ್ತೇ ರಾತ್ರಿನೇ ಮತ್ತೆ 2 ಮನೆಗಳಿಗೆ ಹೋಗಿ ಆತ ಆ ಚಿನ್ನಾಭರಣವನ್ನು ಕದ್ದು ಎಸ್ಕೇಪ್ ಆಗ್ತಾ ಇರ್ತಾನೆ. ಎಸ್ಕೇಪ್ ಆದಂಥ ವೇಳೆಯಲ್ಲಿ ಪೊಲೀಸರಿಗೆ ಸಿಕ್ಕಿಬೀಳುವಂಥದ್ದು. ಪೊಲೀಸರಿಗೆ ಸಿಕ್ಕಿಬಿದ್ದ ನಂತರದಲ್ಲಿ ಪೊಲೀಸರು ಕೂಡ ಆ ಇಸಾಯಿ ರಾಜನನ್ನು ವಿಚಾರಣೆ ಮಾಡಿದಂಥ ವೇಳೆಯಲ್ಲಿ 300 ಗ್ರಾಮ್ ಚಿನ್ನಾಭರಣ ಕದ್ಕೊಂಡ್ಬಂದಿದ್ದು ಮತ್ತು ದರೋಡೆಕೋರರು ಈತನ ಬಳಿಯಿಂದ ಕಸ್ಕೊಂಡಿದ್ದ ಎಲ್ಲ ವಿಚಾರ ಕೂಡ ಇಸಾಯಿ ರಾಜ್ ಪೊಲೀಸರ ಮುಂದೆ ಹೇಳಿದ್ದ. ಆ ನಂತರದಲ್ಲಿ ಪೊಲೀಸರು ಕೂಡ ತನಿಖೆ ಮುಂದುವರಿಸಿ ಈಗ ದರೋಡೆ ಮಾಡಿದ್ದಂಥ 4 ಮತ್ತು ಇಸಾಯಿ ರಾಜ್ ಒಟ್ಟು 5 ಜನರನ್ನು ಕೂಡ ಬಂಧನ ಮಾಡಿ ಸುಮಾರು 70 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ವಶಕ್ಕೆ ಪಡೆದಿರುವಂಥದ್ದು. ದಿವ್ಯಜ್ಯೋತಿ, ಉಮೇಶ್ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿ ಪಡ್ಕೊಳ್ತೀವಿ.